ಶ್ರೀ ಗುರುಭ್ಯೋ ನಮಃ. ಜನವರಿ 22 ಇಡೀ ದೇಶ ಸಂಭ್ರಮವನ್ನು ಆಚರಿಸ್ತಾ ಇದೆ. ರಾಮ ಮಂದಿರದಲ್ಲಿ ರಾಮಮೂರ್ತಿಯ ಪ್ರತಿಷ್ಠಾಪನೆಯ ಒಂದು ದಿವ್ಯವಾದಂತಹ ಸಂಭ್ರಮ, ಪರಮ ಪವಿತ್ರವಾದಂತಹ ಕಾಲ. ರಾಮ ಮಂದಿರ ಇವತ್ತು ನಿರ್ಮಾಣವಾಗಿ ಇಡೀ ದೇಶ ಹೆಮ್ಮೆಯಿಂದ ಸಂತೋಷದಿಂದ ಅದರ ಕಡೆ ನೋಡ್ತಾ ಇದೆ. ಆದರೆ ಈ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಎಷ್ಟೆಲ್ಲ ಪರಿಶ್ರಮವನ್ನು ಎಷ್ಟೆಲ್ಲ ಜನ ಪಟ್ಟಿದ್ದಾರೆ ಅಂತನ್ನುವುದನ್ನು ಇವತ್ತು ನಾವು ನೆನೆಸಿಕೊಳ್ಳುವುದು ತುಂಬ ಅಗತ್ಯ. ಹಾಗಾಗಿ ಈ ರಾಮ ಮಂದಿರದ ಒಂದು ಸುಂದರವಾದ ಪಯಣ, ಕಠಿಣವಾದ ಪಯಣ, ದುರಂತವಾದ ಪಯಣ ಇಂದು ಸುಖಾಂತವಾಗಿದೆ. ಅಂತಹ ಒಂದು ಪಯಣವನ್ನು ನೋಡುವುದಕ್ಕಾಗಿ ನಾವು ನೀವೆಲ್ಲ ಸಿದ್ಧರಾಗೋಣ. ರಾಮ ಮಂದಿರ, ರಾಮ ರಾಜ್ಯ, ಅಯೋಧ್ಯೆ ಪುರಾಣ ಕಾಲದಲ್ಲಿ ಹೇಗಿತ್ತು, ವಾಲ್ಮೀಕಿ ಆ ರಾಮ ನಗರಿಯನ್ನು ಬಣ್ಣಿಸಿದ ಸುಂದರವಾದ ಚಿತ್ರಣವನ್ನು ಕಾಣೋಣ. ಆ ಅಯೋಧ್ಯೆಯ ನಾನಾ ತರಹದ ಅಭಿವೃದ್ಧಿಗಳು, ಆ ಅಯೋಧ್ಯೆ ನಡೆದು ಬಂದಂತಹ ದಾರಿ, ಅಲ್ಲಿ ಅನೇಕ ರಾಜರು ನೀಡಿದಂತಹ ಕೊಡುಗೆ, ಆ ಭವ್ಯ ಮಂದಿರ ನಿರ್ಮಾಣ ಆದ ಬಗೆ, ಅದಕ್ಕೆ ಕೊಡುಗೆ ನೀಡಿದಂತಹ ನೂರಾರು ಜನರು, ಅದಕ್ಕೆ ಸೇವೆ ಮಾಡಿದಂತಹ, ಅಲ್ಲಿ ಕಾರ್ಯ ಮಾಡಿದಂತಹ ನೂರಾರು ಕರ್ಮಕಾರರು, ಅವರೆಲ್ಲರ ಒಂದು ಸುಂದರವಾದ ಪಯಣವನ್ನು, ಅವರೆಲ್ಲರ ಸುಂದರವಾದ ಚಿತ್ರಣವನ್ನು ನೋಡುವಂತಹ ಒಂದು ದಿವ್ಯ ದೃಶ್ಯವನ್ನು, ಅದರ ಕಥಾನಕವನ್ನು ನಾವು ಇಲ್ಲಿ ತಿಳಿಯೋಣ.